ನಾನ್ ನಿಮ್ಗೆ ತೋರಿಸ್ತಿರೋ ಬೆಟ್ಟ ರಾಮ ಲಕ್ಷ್ಮಣ ಬಂದಿದ್ದಾರೆ, ಪಾಂಡವರು ಬಂದಿದ್ದಾರೆ ಅಂದ್ರೆ ನಂಬ್ತೀರಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ GRK. ಹೌದು, ನೀವು ಕೇಳಿದ್ದು ಸತ್ಯ. ವಿಡಿಯೋ ಕೊನೆವರೆಗೂ ನೋಡಿ. ವಿಜಯನಗರ ಕಾಲದಲ್ಲಿ ದೇವರಸ ಎಂಬ ಪಾಳೆಗಾರ ಈ ಕೋಟೆಯನ್ನ ಆಳ್ತಿದ್ದ. ಹೌದು, ಬೆಟ್ಟದ ಮೇಲೆ ಕೋಟೆನೇ ಇದೆ. 3 ಸುತ್ತಿನ ಕೋಟೆಯಾದ ಈ ಬೆಟ್ಟ, 3 ಸುತ್ತಿನ ಕೋಟೆಯ ಮೇಲೆ ಒಂದು ದೇವಸ್ಥಾನ ಇದೆ. ಕೃಷ್ಣದೇವರಾಯನ ಕಾಲದಲ್ಲಿ ಈ ಬೆಟ್ಟದ ಮೇಲೆ ಮದ್ದು ಗುಂಡುಗಳನ್ನು ತಯಾರಿಸ್ತಿದ್ರು, ಅಂದ್ರೆ ಗನ್ ಪೌಡರ್ಗಳನ್ನ ತಯಾರಿಸ್ತಿದ್ರು. ಅದಕ್ಕೆ ಬೆಟ್ಟದ ಮೇಲೆ ನಿಮ್ಗೆ ಸಾಕ್ಷಿಗಳು ಕೂಡ ಸಿಗುತ್ತೆ. ಕೋಟೆ ಕೊತ್ತಲುಗಳನ್ನ ಹೊಂದಿರೋ ಈ ಬೆಟ್ಟ ಇಡನ್ ಜಿಮ್ ಅಂದ್ರು ತಪ್ಪೇ ಇಲ್ಲ ಗುರು. ಪಾಂಡವರು ವಾಸಕ್ಕೆ ಬಂದಾಗ ನೀರ್ ನಿಲ್ಲಕ್ಕೆ ಜಾಗ ಇರಲ್ವಲ್ಲ, ಸೊ ಅದಕ್ಕೋಸ್ಕರ ಮಂಡಿನೇ ತಿರುವಿ ಭೀಮ ಬಂಡೆನೆ ಕೊರೆದು ಬಿಟ್ಟಿದ್ದ. ಅದಕ್ಕಿದೆ ಸಾಕ್ಷಿ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ, ಈ ದೇವಸ್ಥಾನದಲ್ಲಿ, ಶಿವನ ದೇವಸ್ಥಾನದಲ್ಲಿ ಜಯ ವಿಜಯ ನಿಮಗೆ ಸಿಗ್ತಾರೆ. ಹೌದು, ನಾರಾಯಣ ಸ್ವಾಮಿ ವಿಷ್ಣು ಅವತಾರದಲ್ಲಿ ಜಯ ವಿಜಯ ಇರ್ತಾರೆ, ಬಟ್ ಶಿವನ ದೇವಸ್ಥಾನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಜಯ ವಿಜಯ ನಿಮಗೆ ಸಿಗ್ತಾರೆ. ಪರಿಸರ ಉಳಿಸಿ, ಇಂಥ ಜಾಗದಲ್ಲಿ ಪ್ಲಾಸ್ಟಿಕ್ ಬೆಳೆಸಬೇಡಿ ಅಂತ ಹೇಳ್ತಾ ಚನ್ನಪಟ್ಟಣ ಜನತೆಗೆ ಒಳ್ಳೇದ್ ಮಾಡಪ್ಪ ಅಂತ ದೇವರಲ್ಲಿ ಪ್ರಾರ್ಥಿಸಿ ಬಂದಿದ್ದೀನಿ. ಇದೇ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.